2-3 ದಿವಸ ಆಯ್ತು ಸ್ನೇಹಿತರೆ ಇಲ್ಲೇ ಓಡಾಡ್ತಿದ್ದೆ. ಆದ್ರೆ ಈ ಒಂದು ಪ್ಲೇಸ್ ಬಗ್ಗೆ ನಂಗೆ ಗೊತ್ತಿರಲಿಲ್ಲ. ಜನಗಳೇನಪ್ಪ ಅಂದ್ರೆ ಇಲ್ಲಿ ಬರೋದನ್ನ ನೋಡಿ ನಾನು ಸಹಿತ ಬಂದೆ. ಈ ರೀತಿಯಾದಂತ ಒಂದು ಇವು ನೋಡಕ್ ಸಿಕ್ತು ನೋಡಿ, ನಿಮ್ಮನ್ನು ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇಲ್ಲಿ ನಿಮ್ಗೆ ಹಿಂದುಗಡೆ ಒಂದು ಮರ ಕಾಣ್ತಿರ್ಬೋದು ನೋಡಿ. ಮರ ಕಾಣ್ತಿಲ್ಲ, ಅದಕ್ಕೆ ಚಿಕ್ಕ ಚಿಕ್ಕ ಕಾಯಿಗಳಾಗಿವೆ. ಅದು ಯಾವ ಮರ ಅಂತ ನಂಗೆ ಗೊತ್ತಿಲ್ಲ ನೋಡಿ ಸ್ನೇಹಿತರೆ. ನಿಮ್ಗೆ ಏನಾದ್ರು ಗೊತ್ತಾಯ್ತಪ್ಪ ಅಂದ್ರೆ ಹೇಳಿ. ಕಾಯಿಗಳು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಈ ರೀತಿಯಾದಂಥ ಕಾಯಿಗಳು ನಿಮ್ಮ ನೋಡಕ್ ಸಿಗ್ತವೆ ಸ್ನೇಹಿತರೆ. ಹಣ್ಣುಗಳು ಸ್ನೇಹಿತರೆ ಸಂಪೂರ್ಣವಾಗಿ ಸುತ್ತಮುತ್ತ ಹಚ್ಚ ಹಸಿರಿಂದ ಕೂಡಿರುವಂತಹ ಜಾಗ ಇದು. ಬಹಳಷ್ಟು ಕೆಸರಾಗಿದೆ ಇಲ್ಲಿ ನೋಡಿ. ಆ ಒಂದು ಕಾಸರ್ ಸಾಯಿ ಡ್ಯಾಮ್ ನ ನೀರು ಇಲ್ಲಿ ಹರಿತಾ ಇದೆ. ಹಳ್ಳ ಇದು ನದಿ ಅಲ್ಲ ಸ್ನೇಹಿತರೆ, ಹಳ್ಳ ಇದು. ಈ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಬರುವಂತ ಈ ಒಂದು ಹಳ್ಳ ಇದು. ಅದರ ಸಲುವಾಗಿ ಏನಪ್ಪಾ ಅಂದ್ರೆ ನೀರು ತುಂಬಿರ್ತದೆ ನೋಡಿ. ಮುಂದ್ಗಡೆ ಇರುವಂತ ಇವು ಯಾವ ರೀತಿಯಾಗಿದೆ. ವಾಹ್, ಇವಾಗ ಇಲ್ಲಿ ಒಂದೆರಡು ಫೋಟೋನ ಕ್ಲಿಕ್ ಮಾಡ್ಕೋಣ ಬನ್ನಿ. ಒಂದು ಹಳ್ಳದಲ್ಲಿ ಸ್ನೇಹಿತರೆ ಮೊಸಳೆಗಳು ಇವೆ ಅಂತೆ. ಅದಕ್ಕಾಗಪ್ಪ ಅಂದ್ರೆ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ. ಇಲ್ಲೇನಪ್ಪ ಬಹಳಷ್ಟು ಜನ ತಮ್ಮ ಒಂದು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಮೊಸಳೆಗಳ ಮೂಲಕ. ಯಾವುದೇ ರೀತಿಯಂತ ಜನಗಳು ಯಾರು ಓಡಾಟ ಜಾಸ್ತಿ ಇಲ್ಲ, ಯಾಕಪ್ಪ ಮೊಸಳೆಗಳ ಹಾವಳಿ ಬಹಳಷ್ಟು ಇದೆ. ಅದ್ರ ಸಲುವಾಗಿ ಏನಪ್ಪ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ. ನೀವು ಈ ರೀತಿಯಾಗಿ ಬಂದ್ರಪ್ಪ ಒಬ್ಬರೇ ಬರೋಕೆ ಹೋಗ್ಬೇಡ್ರಿ, ಜೊತೆಲಿ ಯಾರಾದ್ರೂ ಕರ್ಕೊಂಡು ಬನ್ನಿ, ಅಂದ್ರೆ ಸೇಫ್ಟಿ ಸಲುವಾಗಿ ಬನ್ನಿ. ನಾವು ಇವಾಗ ಈ ಒಂದು ಕಾಸರ್ ಸಾಯಿ ಡ್ಯಾಮ್ನ ಹಳ್ಳವನ್ನು ನೋಡಿಕೊಂಡು ನಮ್ಮ ಒಂದು ಪ್ರಯಾಣವನ್ನು ಮುಂದೆ ಸಾಗಿಸೋಣ ನೋಡಿ ಸ್ನೇಹಿತರೆ. ಇಲ್ಲಿ ಜನಗಳೇನಪ್ಪ ಮೀನು ಹೊಡೆಯಲು ಸಹಿತ ಬರ್ತಾರೆ. ಆದರೆ ಜಾಗೃತೆಯಿಂದ ನಾವು ಎಲ್ಲೇ ಹೋದ್ರಿ ಏನೇ ಕೆಲಸ ಮಾಡಿದ್ರು ಸಹಿತ ನಮಗೆ ಸೇಫ್ಟಿ ಇಟ್ಕೊಂಡು ಏನಪ್ಪ ಕೆಲಸವನ್ನು ಮಾಡಬೇಕಾಗುತ್ತದೆ. ಅದ್ರ ಸಲುವಾಗಿ ಏನಪ್ಪ ಅಂದ್ರೆ ಭಾಳಷ್ಟು ಜಾಗೃತೆಯಿಂದ ಇರಬೇಕು. ಮಳೆ ಯಾಕೆ ಜೋರಾಗಿ ಬರುವಂತಿದೆ ಸ್ನೇಹಿತರೆ, ಅದ್ರ ಸಲುವಾಗಿ ಏನಪ್ಪ ಇಲ್ಲಿ ಮರದ ಕೆಳಗೆ ನಿಂತ್ಕೊಳ್ಳೋಣ. ಸ್ವಲ್ಪ ಮರದ ಕೆಳಗೆ ನಿಂತ್ಕೊಂಡಿದ್ದೀನಿ, ಮಳೆ ಒಂದು ಸ್ವಲ್ಪ ಜೋರಾಗಿ ಬರ್ತದೆ ನೋಡಿ ಸ್ನೇಹಿತರೆ. ಇಲ್ಲಿ ಹಿಂದ್ಗಡೆ ಇರುವಂತ ವ್ಯೂ ಯಾವ ಥರ ಇದೆ ನೋಡಿ. ಮಳೆ ನಿಂದಿರುವ ಸಾಧ್ಯತೆನೇ ಕಾಣ್ತಾ ಇಲ್ಲ ಸ್ನೇಹಿತರೆ. ಸ್ವಲ್ಪ ಕಡಿಮೆ ಆದ್ರಪ್ಪ ಇಲ್ಲಿಂದ ನಾವು ಆ ಕಡೆ ಹೋಗೋಣ. ಮಳೆ ಇನ್ನೂ ನಿಂತಿಲ್ಲ, ನಂತರ ಮುಂದೆ ಹೋಗೋಣ. ಮಳೆ ಏನು ನಿಲ್ಲುವಂಗೆ ಕಾಣ್ತಾ ಇಲ್ಲ ಸ್ನೇಹಿತರೆ. ಈ ಒಂದು ಮಳೆಯಲ್ಲಿ ಏನು ನಮ್ಮ ಒಂದು ಪ್ರಯಾಣವನ್ನು ಮುಂದಕ್ಕೆ ಸಾಗಿಸೋಣ ಬನ್ನಿ. ಕೆಳಗಡೆ ಸಂಪೂರ್ಣವಾಗಿ ಕೆಸರಿನಿಂದ ತುಂಬಿಕೊಂಡಿದೆ. ನಮ್ಮ ಕಡೆ ಇದು ಸ್ಪೆಷಲ್ ಚಾ, ಬೇಕಾದ್ರೆ ಹೇಳಿ ನಿಮ್ಗೂ ಕೊಡೋಣ. ರಸ್ತೆಯ ಮಧ್ಯೆ ಸಿಕ್ಕಂತ ಅದ್ಭುತವಾದಂತ ನನ್ನ ಗೆಳೆಯ ನೋಡಿ, ರಸ್ತೆಯ ಮಧ್ಯೆ ಸಿಕ್ಕಂತ ಆತ್ಮೀಯ ಗೆಳೆಯ ಇವನು. ಟಾಮಿ, ಇವ್ ಸಿಕ್ಕಿದಿಂದ ಒಂದ್ ಸ್ವಲ್ಪ ಅವನ ಹತ್ರ ಆಟ ಆಡಿ ಇವಾಗ ನಾವು ಮುಂದಕ್ಕೆ ಹೋಗೋಣ ಬನ್ನಿ. ಮೋಸ್ಟ್ಲಿ ರಸ್ತೆ ಇದೇ ಇರ್ಬೋದು ಇಲ್ಲಿ ಹೋಗಕ್ಕೆ. ಕೆಸರಾಗಿದೆ, ಇಲ್ಲಿದೆಯಾ ಅಲ್ಲಿದೆಯಾ ಗೊತ್ತಾಗ್ತಲ್ಲ. ಹೋಗೋಣ. ಮೋಸ್ಟ್ಲಿ ಇಲ್ಲಿ ಇರಕ್ಕಿಲ್ಲ, ಪಕ್ಕದಲ್ಲಿದ್ದಂತ. ಕೆಳಗಡೆ ಸಂಪೂರ್ಣ ಕೆಸರಾಗಿದೆ. ಕೆಸರಲ್ಲಿ ನಮ್ಮ ಪಯಣ. ಎಲ್ಲಿಂದ ದಾರಿ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ. ನಡಿ, ಬಂಡೆಗಳನ್ನು ಹತ್ತಿಕೊಂಡು ನಮ್ಮ ಒಂದು ಪ್ರಯಾಣವನ್ನು ಮುಂದೆ ಸಾಗೋಣ. ಇವು ಒಂಥರ ಸಖತ್ತಾಗಿದ ಕಲ್ಲುಗಳ ಮುಖಾಂತರ ನಮ್ಮ ಒಂದು ಹೆಜ್ಜೆಯನ್ನು ಮುಂದೆ ಹಾಕೋಣ ಬನ್ನಿ.
ಬಿಟ್ಟನು ಮರ. ಸ್ನೇಹಿತರೆ, ಅಲ್ಲಿ ನೋಡಿ ನೀರೊಳಗೆ ಮನೆಗಳು ಕಾಣಬಹುದು. ನಿಮ್ಗೆ ಕಾಣಿಸ್ತಿರೋದು ನೀರೊಳಗೆ ಮನೆಗಳು. ಇಲ್ಲಿ ಕಾಣ್ತಾ ಇಲ್ಲ, ನೀರಿನೊಳಗೆ ಮನೆಗಳು. ಬೆಟ್ಟದ ಕೆಳಗೆ ಇರುವಂತ ಈ ಒಂದು ಕೆರೆ. ಅಲ್ಲಿ ಒಂದು ಯಾವುದೋ ದೇವಸ್ಥಾನ ಇದೆ. ಆವಾಗಲೇ ಡ್ಯಾಮ್ ಅಂದಿಲ್ಲ ಸ್ನೇಹಿತರೆ, ಅಲ್ಲಿ ಕಾಣ್ತಿದೆ ನೋಡಿ ಡ್ಯಾಮ್ಗೆ. ಇದೇನಪ್ಪ ಇದು ಡ್ಯಾಮ್. ಇಲ್ಲಿ ಹತ್ರದಲ್ಲಿ ಹೋಗಿ ನೋಡೋಣ.